19ನೇ ದಿನದ ಈ ಪಾದಯಾತ್ರೆ ಇಷ್ಟು ದಿನಗಳ ಕಾಲ 19 ದಿನಗಳ ಕಾಲ ನಡ್ಕೊಂಡ್ಬಂದಿದೆ. ತುಂಬ ಚೆನ್ನಾಗಿ ನಡ್ಕೊಂಡ್ಬಂದಿದೆ. ಒಂದಷ್ಟು ಕಡೆ ಅಂತೂ ಜನಗಳ ಪ್ರತಿಕ್ರಿಯೆ ಮತ್ತು ತುಂಬ ಸ್ಪಂದನೆ ತುಂಬ ಚೆನ್ನಾಗಿದೆ. ಅಲ್ಲಿ ಜನಗಳು ಕೆಲವೊಂದು ಮನೆಗಳಲ್ಲಂತೂ ಸ್ವಂತ ಮಕ್ಕಳ ಥರ, ಸ್ವಂತ ಮನೆಯವ್ರ ಥರ ಬವಣಿಸಿ ಊಟ ಕೊಡುವಂಥದ್ದು ಕೆಲಸಗಳಾಗಿರ್ಬೋದು, ಸರ್ಕಾರಿ ಶಾಲೆಗಳ ಬಗ್ಗೆ ಅವ್ರಿಗಿರೋ ಏನು ಒಂದು ಸೆಂಟಿಮೆಂಟ್ ಆಗಿರ್ಬೋದು, ನಾವು ನೋಡ್ತಾ ಇದ್ದೀವಿ. ನಾವು ಇಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ, ಜನಗಳು ಎಲ್ಲಿ ಗುಂಪು ಸಿಗ್ತಾರೋ ಪಾದಯಾತ್ರೆ ಉದ್ದಕ್ಕೂ ನಮ್ಮ ಪ್ರಚಾರವನ್ನು ಮುಂದೆ ಹೋಗುತ್ತೆ, ಪಾಂಪ್ಲೆಟ್ ಕೊಟ್ಕೊಂಡು ಹೋಗುತ್ತೆ. ನಾವು ಯಾರು ಕೊಡಬೇಕು ಅಲ್ಲಿ ಅಂಗಡಿಗಳಿಗೆ, ಮನೆಗಳಿಗೆ ತಲುಪಿಸ್ತಾ ಹೋಗ್ತೀವಿ. ಅದಾದ ನಂತರ ಎಲ್ಲಿ ಗುಂಪಿರುತ್ತೋ ಅಲ್ಲಿ ನಮ್ಮ ವಿಚಾರ ಮಂಡನೆ ಮಾಡ್ತೀವಿ. ಮತ್ತು ಅಲ್ಲಿ ಜನಗಳಿಂದ ವಿಚಾರ ಹೇಳಾದ್ಮೇಲೆ ಪ್ರಮಾಣ ಮಾಡಿಸ್ತೀವಿ. ಪ್ರಮಾಣ ಏನು ಮಾಡಿಸ್ತೀವಿ ಅಂತಂದರೆ, ಯಾರು ಖಾಸಗಿ ಶಾಲೆ, ಖಾಸಗಿ ಆಸ್ಪತ್ರೆಯನ್ನು ಹೊಂದಿರ್ತಾರೋ ಅಂಥವ್ರಿಗೆ ವೋಟ್ ಮಾಡಲ್ಲ ಅಂತ ಪ್ರಮಾಣ ಮಾಡಿಸ್ತೀವಿ. ಅದಾದ ನಂತರ ಜನಗಳ ದೇಣಿಗೆ ಕೊಡ್ತಿದ್ದಾರೆ. ಜನಗಳ ದೇಣಿಗೆ, ಆ ದೇಣಿಗೆ ಹಣವನ್ನು ಏನು ಮಾಡ್ತಾಯಿದ್ದೀವಿ ನಾವು ಅಂತಂದರೆ, ಪಂಜಿನ ಮೆರವಣಿಗೆ ಆಗ್ಬೋದು ಅಥವಾ ನಮ್ಮ ಆಟೋ ಖರ್ಚಾಗಿರ್ಬೋದು, ಇದೆಲ್ಲವನ್ನು ಜನರ ದೇಣಿಗೆಯಿಂದಲೇ ನಾವು ನಿಭಾಯಿಸ್ತಾ ಇದ್ದೀವಿ. ಧನ್ಯವಾದ.